ಮದುವೆ ಆಗಲು ಒಪ್ಪದ ಹಿಂದೂ ಮಹಿಳೆಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಮುಸ್ಲಿಂ ಯುವಕನ ಪ್ರಕರಣವನ್ನ ಖಂಡಿಸಿ ಇವತ್ತು ಯಲ್ಲಾಪುರ ಪಟ್ಟಣವನ್ನ ಬಂದ್ಗೆ ಕರೆ ನೀಡಲಾಗಿತ್ತು. ಇವತ್ತು ಯಲ್ಲಾಪುರ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬಹುದಾಗಿದೆ. ಯಾಕೆಂದ್ರೆ ಸಹಜವಾಗಿಯೇ ಇವತ್ತು ಬೆಳಗ್ಗೆಯಿಂದಲೂ ಸಹಿತ ಎಲ್ಲ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಬೇಕಾಗಿತ್ತು. ಆದರೆ ನಿನ್ನೆ ಏನು VHP ಮತ್ತೆ ಹಿಂದೂಪರ ಸಂಘಟನೆಗಳು ಯಾವುದೇ ರೀತಿಯಂತ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಬಾರದು ಅಂತ ಏನು ಕರೆ ನೀಡಿದ್ರು, ಆ ಕರೆಗೆ ಇವತ್ತು ವ್ಯಾಪಕವಾದ ಬೆಂಬಲವೂ ಸಹಿತ ವ್ಯಕ್ತವಾಗಿದೆ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದ ಬಸವೇಶ್ವರ ಸರ್ಕಲ್ ಅಂತಾನೆ ಹೇಳ್ಬಹುದಾಗಿದೆ. ಬಸವೇಶ್ವರ ಸರ್ಕಲ್ ಇದು ಪ್ರಮುಖವಾಗಿ ಸಂಡೇ ಬಹಳಷ್ಟು ಜನರಿಂದ ಜನಜಂಗುಳಿಯಿಂದ ತುಂಬಿರುತ್ತಿತ್ತು. ಯಾಕಂದ್ರೆ ಸಂಡೇ ಮಾರ್ಕೆಟ್ ಸಹಿತ ನಡೆಯುತ್ತೆ. ಈ ಸಂಡೇ ಮಾರ್ಕೆಟ್ ನಿಮಿತ್ತ ಯಲ್ಲಾಪುರ ಪಟ್ಟಣದ ಸುತ್ತಮುತ್ತಲಿರುವಂತಹ ಗ್ರಾಮದಲ್ಲಿರುವಂತಹ ಜನರು ಸಹಿತ ದೊಡ್ಡ ಮಟ್ಟದಲ್ಲಿ ಈ ಯಲ್ಲಾಪುರ ಪಟ್ಟಣಕ್ಕೆ ಬರ್ತಾರೆ. ಆದರೆ ನಿನ್ನೆ ಏನು ಈ ಪ್ರಕರಣ ಆಯಿತು, ಹಿಂದೂ ಮಹಿಳೆಯ ಕೊಲೆಯ ಪ್ರಕರಣ ಆಯಿತು. ಕೊಲೆ ಪ್ರಕರಣವನ್ನು ಖಂಡಿಸಿ ಏನು ಬಂದ್ಗೆ ಕರೆ ನೀಡಲಾಗಿತ್ತು. ಬಂದ್ಗೆ ವ್ಯಾಪಕ ಬೆಂಬಲವೂ ಸಹಿತ ವ್ಯಕ್ತವಾಗಿದೆ. ಬಹುತೇಕವಾಗಿ ಇದು ಮಾರ್ಕೆಟ್ ಅಷ್ಟೇ ಅಲ್ಲ, ಫಿಶ್ ಮಾರ್ಕೆಟ್ ಆಗಿರ್ಬೋದು, ಸಂತೆ ಮಾರ್ಕೆಟ್ ಆಗಿರ್ಬೋದು, ಎಲ್ಲವೂ ಸಹಿತ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋಗಿದೆ. ಅಷ್ಟೇ ಅಲ್ಲದೆ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರೊಟೆಸ್ಟ್ಗೂ ಸಹಿತ ಕರೆ ನೀಡಲಾಗಿತ್ತು. ಆದರೆ ಬೆಳಂಬೆಳಿಗ್ಗೆ ಆರೋಪಿ ರಫೀಕ್ ಏನಿದ್ದಾನೆ, ಆತ ರಫೀಕ್ ಈ ಯಲ್ಲಾಪುರ ಪಟ್ಟಣದ ಸುಮಾರು 3 ರಿಂದ 4 ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ನೇಣು ಬಿಗಿದು ಮಾಡಿಕೊಂಡ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿಭಟನೆಗೂ ಸಹಿತ ದೊಡ್ಡ ಮಟ್ಟದಲ್ಲಿ ಜನ ಬಂದಿಲ್ಲ. ಆದರೆ ಬಂದ್ಗೆ ಮಾತ್ರ ಎಲ್ಲರೂ ಸಹಿತ ವ್ಯಾಪಕ ಬೆಂಬಲವನ್ನು ವ್ಯಕ್ತಪಡಿಸಿರುವುದು ಮಾತ್ರ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಹಿಂದೂಪರ ಸಂಘಟನೆಯವರು ಬಹಳ ಕಡಿಮೆ ಪ್ರಮಾಣದಲ್ಲಿ ಇವತ್ತು ಸೇರಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಯಾಕೆಂದರೆ ಅವರು ದೊಡ್ಡ ಮಟ್ಟದಲ್ಲಿ ಸೇರಬೇಕು, ದೊಡ್ಡ ಮಟ್ಟದಲ್ಲಿ ಒಂದು ಅಭಿಯಾನ ಮಾಡೋಣ ಅಂತಲೂ ಸಹಿತ ಅವರು ಹೇಳಿದ್ರು. ಆದರೆ ಯಾವಾಗ ಆತನ ಪ್ರಕರಣ ಹೊರಗೆ ಬರುತ್ತೆ, ಪ್ರಕರಣ ಸುದ್ದಿ ಹೊರಗಡೆ ಬಂದ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಯವರು, ಹಿಂದೂಪರ ಕಾರ್ಯಕರ್ತರು ಸಹಿತ ಈ ಪ್ರದೇಶಕ್ಕೆ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತಲೇ ಹೇಳ್ಬಹುದಾಗಿದೆ. ಅಷ್ಟೇ ಅಲ್ಲದೆ ಮುಂಜಾಗೃತಾ ಕ್ರಮವಾಗಿ ಸುಮಾರು 100ಕ್ಕೂ ಹೆಚ್ಚಿಗೆ ಪೊಲೀಸರನ್ನು ಸಹಿತ ನಿಯೋಜನೆ ಮಾಡಲಾಗಿತ್ತು. ಈ ಇಬ್ಬರು DYSP, ಎರಡು ಜನ ಅಡಿಷನಲ್ SP ಮತ್ತೆ ಇಲ್ಲಿರುವಂತಹ SP, ಉತ್ತರ ಕನ್ನಡ SP ಆಗಿರುವಂತಹ ದೀಪನ್ ಅವರು ನಿನ್ನೆ ರಾತ್ರಿಯಿಂದ ಯಲ್ಲಾಪುರ ಪಟ್ಟಣದಲ್ಲಿ ಮುಕ್ಕಾಂ ಹೂಡಿಬಿಟ್ಟು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದಂತ ಸಹಿತ ಮುಂಜಾಗೃತಾ ಕ್ರಮಗಳನ್ನು ವಹಿಸಲಾಗಿತ್ತು. ಆದರೆ ಅದೃಷ್ಟವಶಾತ್ ಇವತ್ತು ಬೆಳಂಬೆಳಗ್ಗೆ ಆರೋಪಿ ರಫೀಕ್ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ರೂ ಸಹಿತ ಪ್ರತಿಭಟನೆ ಮತ್ತು ಹೋರಾಟದ ಕಾವು ತಣ್ಣಗಾಗಿದೆ ಅಂತಲೇ ಹೇಳ್ಬಹುದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ತುರೆ, TV9 ಉತ್ತರ ಕನ್ನಡ.